ನಾವು ನನ್ನ ಮಗನ ಬರ್ಡೇನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನೈಟ್ 12 ಗಂಟೆಗೆ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಅವನ ಎಂಟ್ರಿಗೆ ತುಂಬ ಏನೂ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಆ ಕಾರಣದಿಂದಾಗಿ 2 ಹೂಕೊಂಡ ಇಟ್ಟು ಈ ರೀತಿ ಫ್ಲೈಯರ್ ಬ್ಲಾಸ್ಟ್ ಮಾಡಿಕೊಂಡು ಅವನನ್ನ ಎಂಟ್ರಿ ತೊಗೊಳ್ಳೋ ಥರ ಮಾಡೋಣ ಅಂದ್ಕೊಂಡೆ. ಆದರೆ ಅವ್ನು ತುಂಬ ಹೆದರ್ಕೊಬಿಟ್ಟ ಫ್ಲವರ್ಸ್ ನೋಡಿ. ಆಮೇಲೆ ಈ ರೀತಿ ಪುಟ್ಟದಂತಹ ಒಂದು ಕೇಕ್ ತರಿಸಿದ್ವಿ. ಅವ್ನ ಬರ್ಡೇ 12 ಗಂಟೆಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ತುಂಬ ದೊಡ್ಡ ಆಸೆ ಅಂತಲೇ ಹೇಳ್ಬೋದು. ಅದು ಮಕ್ಳಿಗೆ ತುಂಬ ಖುಷಿ ಅನಿಸುತ್ತೆ ಅಂತಲೇ ಹೇಳ್ತೀನಿ. ಅವನಿಗಂತೂ ಫುಲ್ ಖುಷಿ, ನನ್ನ ಬರ್ಡೇ ಇವತ್ತು ನಾಳೆ 2 ದಿವಸ ನನ್ನ ಬರ್ಡೇ ಅಂದ್ಬಿಟ್ಟು ಅವನಿಗೆ ಫುಲ್ ಖುಷಿ ಆಗ್ತಿರುತ್ತೆ. ಹಾಗೆ ಎಲ್ಲರೂ ಬಂದಿದ್ದರು, ನಮ್ಮ ಆಂಟಿ ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ ನೈಟ್ 12 ಗಂಟೆಗೆ ಕಟ್ ಮಾಡ್ಸೋಣ ಅಂತ ಹೇಳಿ. ಈ ರೀತಿ ಅವನಿಗೆ ಎಲ್ಲದು ಕ್ಯಾಂಡಲ್ ಲೈಟ್ ಮಾಡಿ ಎಲ್ಲದು ಮಾಡಿಬಿಟ್ಟು ಆದಮೇಲೆ ಅವನಿಗಂತೂ ಬೆಂಕಿ ಅಂದರೆ ತುಂಬ ಭಯ. ಅದಕ್ಕೆ ಅವ್ನು ಸ್ವಲ್ಪ ದೂರದಲ್ಲೇ ಇದ್ದಾನೆ. ಆಮೇಲೆ ಈ ರೀತಿ ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ನಿಸ್ದೆ ನಾನು ಕೂಡ ಅವನಿಗೆ ನಾನು ತಿನ್ನಿಸೋಕೆ ಮುಂಚೆನೇ ತಿಂದ್ಬಿಡಬೇಕು ಅನ್ನೋ ಕ್ಯೂರಿಯಾಸಿಟಿ, ಏನು ಎಲ್ಲರಿಗಿಂತ ಮುಂಚೆನೇ ತೊಗೊಂಡು ತಿಂತಿದ್ದ. ಆಮೇಲೆ ಎಲ್ಲರೂ ಬಂದಮೇಲೆ ಒಬ್ಬರು ಕೇಕ್ ತಿನ್ನಿಸ್ತಿದ್ರು. ಅದರಲ್ಲಿ ಒಂದು ಚಾಕ್ಲೇಟ್ ಪೀಸ್ ಇತ್ತು. ಅವನು ಅಂತೂ ಆ ಚಾಕ್ಲೇಟ್ ಪೀಸ್ನ ಬಿಡ್ತಾನೆ ಇಲ್ಲ. ಯಾರು ಕೇಕ್ ತಿನ್ಸೋಕೋರು ನನಗೆ ಕೇಕ್ ತಿನ್ನಿಸ್ಬಿಡಿ, ಚಾಕ್ಲೇಟ್ ಪೀಸ್ ತಿನ್ನಿಸಿ ಅಂತೇಳ್ಬಿಟ್ಟು ಕೈಯಲ್ಲೇ ಹಿಡ್ಕೊಂಡಿದ್ದೆ ಎಲ್ಲರಿಗೂ ಕೂಡ. ಅವನಿಗೆ ದುಡ್ಡು ಕೊಡ್ತಾವ್ರಲ್ಲ ನನಗೆ ಅಂದ್ಬಿಟ್ಟು ತುಂಬ ಖುಷಿ ಅಂತಲೇ ಹೇಳ್ಬೋದು. ನೋಡಿ ನಮ್ಮಪ್ಪ ಚಾಕ್ಲೇಟ್ ಪೀಸ್ ತಿನ್ಸಲ್ಲ ಅಂತ ಹೆಂಗೆ ಜಗಳಾಡ್ತಿದ್ದಾನೆ. ಚಾಕ್ಲೇಟ್ ಪೀಸ್ ತಿನ್ನಿಸಿದ ತಕ್ಷಣ ಸುಮ್ಮನಾಯ್ತಾನೆ. ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ಅದು ಬೇರೆ ಯಾರು ತಿಂದ್ಬಿಡ್ತಾರೆ ಅನ್ನೋ ಕ್ಯೂರಿಯಾಸಿಟಿಗೋಸ್ಕರ ನನಗೆ ಬೇಕು ಅಂತ ಆ ರೀತಿ ಮಾಡ್ತಿದ್ದ. ಆಮೇಲೆ ಹಂಗೆ ಒಬ್ಬರಾದ್ಮೇಲೆ ಒಬ್ಬರು, ನಮ್ಮ ಅಪ್ಪ, ನನ್ನ ತಂಗಿ, ನಮ್ಮ ಆಂಟಿ, ನಾನು ಎಲ್ಲರೂ ಕೂಡ ಅವನಿಗೆ ಕೇಕ್ ತಿನ್ನಿಸಿ ನಾವು ಕೂಡ ಅವನ ಹತ್ರದಿಂದ ಕೇಕ್ ತಿನ್ನಿಸ್ಕೊಂಡ್ವಿ. ಆಮೇಲೆ ಬೆಳಗ್ಗೆ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ವ, ಹಾಗಾಗಿ ಸ್ನಾನ ಮಾಡಿಸಿ ಫ್ರೆಶ್ ಆಗಿ ಅವನಿಗೆ ವೈಟ್ ಶರ್ಟ್ ಮತ್ತು ಗ್ರೀನ್ ಪ್ಯಾಂಟ್ ಕಾಂಬಿನೇಷನಲ್ಲಿ ಬಟ್ಟೆ ತಂದಿದ್ವಿ. ಅವನಿಗೆ ಬೇಗ ಹಾಕಿ ರೆಡಿ ಮಾಡಿ ಅವನಿಗಂತೂ ಇವತ್ತು ಸ್ಕೂಲಿಗೆ ಹೋಗಿ ಎಲ್ಲರೂ ಮುಂದೆ ವಿಶ್ ಮಾಡಿಸ್ಕೊಂಡು ಚಾಕ್ಲೇಟ್ಸ್ ಕೊಡೋದೇ ತುಂಬ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ನನಗೆ ಇವತ್ತೆಲ್ಲರೂ ವಿಶ್ ಮಾಡ್ತಾರೆ, ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂತ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಕೂಲಿಗೆ ಹೋದ್ಮೇಲೆ ಅವ್ನ ಮೊದಲನೇ ಬರ್ಡೇ ಅಂತಲೇ ಹೇಳ್ತೀನಿ ಇದನ್ನು. ಯಾಕಂದರೆ ಅವ್ನಿಗೆ ಮನೇಲಿ ಮಾಡ್ತಾರೆ ಅಂತ ಗೊತ್ತಿತ್ತು, ಆದರೆ ಸ್ಕೂಲಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಈ ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡ್ತಾನೆ. ಆಮೇಲೆ ಸ್ಕೂಲಿಂದ ಬಂದಮೇಲೆ ನಾವು ಕೂಡ ಸಂಜೆ ನಮ್ಮ ರಿಲೇಷನ್ಸ್ ಎಲ್ಲರೂ ಕೇಕ್ ತಂದಿದ್ರು ಅವನಿಗೆ ಅಂತ, ಅದನ್ನು ಕೂಡ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸಂಜೆ ಕೂಡ ಒಂದು ಮಿನಿ ಸೆಲೆಬ್ರೇಷನ್ ಥರ ಮಾಡ್ಕೊಂಡ್ವಿ. ಸಂಜೆ ಕೂಡ ಎಲ್ಲರೂ ಕೇಕ್ ಇಟ್ಟು 2 ಕೇಕ್ ತಂದಿದ್ರು. ಒಂದು ಕೆ ಜಿದು ಒಂದು ಹಾಫ್ ಕೆ ಜಿದು ಒಂದು ಕೇಕ್ ತಂದಿದ್ವಿ. ಇಬ್ಬರು ಕೂಡ ಅದಕ್ಕೆ ಲೈಟ್ ಆನ್ಬಿಟ್ಟು ನೋಡಿ ಅವನು ಬೆಂಕಿ ಅಂದರೆ ಎಷ್ಟು ಹೆದರ್ಕೊಂಡು ಹೋಗ್ತಿದ್ದಾನೆ. ಆಮೇಲೆ ಫುಲ್ ಸ್ಪ್ರೇ ಮಾಡಿದ ತಕ್ಷಣ ಅವನು ಎಲ್ಲರಿಗೂ ಹೇಳ್ತಾನೆ, ನೋಡಿ ಹಿಂಗೆ ಮಾಡಿದರೆ ನಾನು ಹೆಂಗೆ ಕೇಕ್ ಕಟ್ ಮಾಡಲಿ ಅಂತೇಳ್ಬಿಟ್ಟು ಎಲ್ಲರ ಮುಖವನ್ನು ನೋಡ್ತಿದ್ದಾನೆ. ಈ ರೀತಿ ಇದ್ದರೆ ನಾನು ಹೇಗೆ ಕಟ್ ಮಾಡಲಿ ಅಂತೇಳ್ಬಿಟ್ಟು. ಹಾಗೆ ಇವನಂದ್ರೆ ತುಂಬ ಇಷ್ಟಪಡ್ತಾರೆ ಪ್ರತಿಯೊಬ್ಬರು ಕೂಡ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅವ್ನು ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಎಲ್ಲ ಬಂದಿದ್ದರು. ನಾನು ಅವನಿಗೆ ಕೇಕ್ ಕಟ್ ಮಾಡು ಅಂತ ಹೇಳೋಕ್ಕೆ ಮುಂಚೆ ನನಗೆ ರಾತ್ರಿ ಮಾಡಿದ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ, ಅವನೇ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ತಾ ಅವನಿಗೂ ತಿನ್ನಿಸಿ ಎಲ್ಲರಿಗೂ ತಿನ್ನಿಸ್ಕೊಂಡು ಈ ರೀತಿ ಚಿಕ್ಕದಾಗಿ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಮಾಡಿದ್ವು. ಆಮೇಲೆ ಹಿಂದೆಗಡೆ ನಾವು ಹಾಕಿರೋಂಥ ಬ್ಯಾನರ್ ಬಂದು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ. ತುಂಬ ಡೆಕೋರೇಟ್ ಮಾಡಿ ಮಕ್ಕಳು ಬಲೂನ್ಸ್ ಹೊಡೆದಾಕೋದಕ್ಕಿಂತ ಈ ರೀತಿ ಒಂದು ಬ್ಯಾನರ್ ಹಾಕಿಬಿಟ್ರೆ ಹಿಂದೆಗಡೆ ಏನು ಬ್ಲ್ಯಾಂಕ್ ಕಾಣಿಸೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ಗ್ರೌಂಡ್ ಅಂತಲೇ ಹೇಳ್ಬೋದು. ನಾವು ನೈಟ್ ಸೆಲೆಬ್ರೇಷನ್ ಮಾಡುವಾಗ ಕರೆಕ್ಟಾಗಿ ಹಾಕಿದ್ವಿ. ಇವಾಗ ಜಾಸ್ತಿ ಜನ ಇದ್ರು ಅಂತ ಹಾಕ್ತಿದ್ವಿ. ಇವ್ರು ಬಂದ್ರಲ್ಲ, ಇವರಿಬ್ಬರು ಇವ್ನ ಫ್ರೆಂಡ್ಸ್ ಅಂತೆ. ಇವನಿಗೆ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸು. ತುಂಬ ಚಿಕ್ಕ ಮಕ್ಕಳನ್ನು ಫ್ರೆಂಡ್ಸ್ ಮಾಡ್ಕೊಂಡಿದ್ದಾನೆ ಅಂತಲೇ ಹೇಳ್ತೀನಿ ಅವನಿಗೆ. ಆಮೇಲೆ ಇವರು ಅವ್ರ ಮಾವ ಕೂಡ ಅವನಿಗೋಸ್ಕರ ಕೇಕ್ ತಂದಿದ್ರು. ಹಾಗಾಗಿ ಅವರು ಕೇಕ್ ತಿನ್ನಿಸಿ ಅವ್ನ ಕೈಲಿ ಕೇಕ್ ತಿನ್ನಿಸ್ಕೊಂಡು ಬಂದರು. ನಾನು ಅವ್ರ ಟೋಪಿ ತೆಗೀರಿ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಅಂದೆ. ಇವರಿಬ್ಬರು ಕೂಡ ಅವನಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾನೆ ಇವರಿಬ್ಬರ ಜೊತೆ. ಎಷ್ಟು ಅಂದರೆ ಅವ್ನ ಫ್ರೆಂಡ್ಸ್ ಜೊತೆ ಇರೋ ರೀತಿ ಇರ್ತಾನೆ ಅಂತಲೇ ಹೇಳ್ಬೋದು. ಆಮೇಲೆ ಇವರು ಕೇಕ್ ತಿನ್ನಲ್ಲ ಅಂದ್ಬಿಟ್ಟು ಫೋಟೋಸ್ ತೆಗೆಸ್ಕೊಂಡು ಹಾಗೆ ಬಂದಿದ್ದಂಥ ಮಕ್ಳುಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಕೇಕ್ ತಿನ್ನಿಸು ಅಂತ ಹೇಳಿ ಕೇಕ್ ತಿನ್ನಿಸ್ತಾ ಇದ್ದ. ಅವನು ನಾನು ತಿನ್ನಿಸ್ತೀನಿ ಅಂತ ಎಲ್ಲರಿಗೂ ಕೇಕ್ ತಿನ್ನಿಸಿ ಅವನಿಗೂ ಕೂಡ ತಿನ್ನಿಸಿದ್ವಿ ನಾವು. ಅವನಂತೂ ಫುಲ್ ಖುಷಿ, ಏನು ಇಷ್ಟೊಂದು ಕೇಕ್ ತಂದಿದ್ದಾರೆ, ರಾತ್ರಿ ಒಂದು ಕೇಕು, ಇವಾಗ 2 ಕೇಕು ಅಂತೇಳ್ಬಿಟ್ಟು ಅವನಿಗೆ ಫುಲ್ ಖುಷಿ ಅಂತಲೇ ಹೇಳ್ತೀನಿ. ಈ ರೀತಿ ಅವ್ನ ಬರ್ಡೇನ ಅವನಿಗೆ ಕೇಕ್ ತಿನ್ನೋಕ್ಕಾಗ್ದಲೇ ತಿನ್ಸೋಕೆ ಹೋದರೆ ಬೇಡ ಸಾಕು ಅಂತ ಹೇಳ್ತಿದ್ದೆ. ಯಾಕಂದರೆ ತುಂಬ ಜಾಸ್ತಿ ತಿಂದ್ಬಿಟ್ಟಿದ್ದ ಅಂತಲೇ ಹೇಳ್ಬೋದು. ಎಲ್ಲರೂ ಈ ರೀತಿ ಕೇಕ್ ತಿನ್ನಿಸಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಆಮೇಲೆ ಏನು ಮಾಡ್ತೀರಾ, ಬರ್ಡೇ ಮುಗಿದ ಮೇಲೆ ಹೋಮ್ವರ್ಕ್ ಬರೀಲೇಬೇಕಲ್ಲ, ಅವನಿಗೆ ಹೋಮ್ವರ್ಕ್ ಕೊಟ್ಟಿದ್ರು. ಹಾಗಾಗಿ ಅವ್ನು ಹೋಮ್ವರ್ಕ್ ಮಾಡ್ಕೊಂಡು ಕೂತ್ಕೊಂಡ. ಈ ರೀತಿ ಹೋಮ್ವರ್ಕ್ ಎಲ್ಲ ಮುಗಿಸಿ ಅವತ್ತಿನ ನನ್ನ ಬರ್ಡೇ ದಿನ ಮುಗಿಸಿದ್ವಿ ಅಂತಲೇ ಹೇಳಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್.